ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಪ್ಪ ಅಂದರೆ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಖಾಲಿರ್ತಂಥ ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನೋಡ್ರಿ ಇಲ್ಲೇ ವೇಕೆನ್ಸಿ ಡೀಟೇಲ್ಸ್ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು. ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು 15/3/2025 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ 5 ಏಪ್ರಿಲ್ 2025 ಅಪ್ಲಿಕೇಶನನ್ನು ನೀವು ಆನ್ಲೈನ್ ಮೂಲಕ ಹಾಕಬೇಕು. ವೇಕೆನ್ಸಿ ಬಗ್ಗೆ ನೋಡೋಣ. ವೇಕೆನ್ಸಿ ನೋಡಿರಿ, ಸ್ಟೆನೋಗ್ರಾಫರ್ ಗ್ರೇಡ್ 2 ಸ್ಟೆನೋ ವೇಕೆನ್ಸಿ 2 ಅದಾವ್ರಿ. ಇದು ಮತ್ತು ಸ್ಯಾಲ್ರಿ ಬಂದುಬಿಟ್ಟು 7ನೇ CPSE ಒಳಗೆ ಸಿಗ್ತೈತೆ. ಲೆವೆಲ್ 4 ಒಳಗೆ 25,000ರಿಂದ 81,000ವರೆಗೂ ಸ್ಟೆನೋಗ್ರಾಫರಿಗೆ ಸ್ಯಾಲ್ರಿ ಇರುತ್ತೆ. ಮತ್ತು ವೇಕೆನ್ಸಿ ಬಂದುಬಿಟ್ಟು 2 ವೇಕೆನ್ಸಿ ಖಾಲಿ ಇದಾವೆ. ಮತ್ತು ಎರಡನೇದಾಗಿ ಟ್ಯಾಕ್ಸ್ ಅಸಿಸ್ಟೆಂಟ್ TA ಈ ವೇಕೆನ್ಸಿ ಬಂದುಬಿಟ್ಟು 28. ಇದು 25,500ರಿಂದ 81,100ವರೆಗೂ ಸ್ಯಾಲ್ರಿ ಸಿಗುತ್ತೆ. ಮತ್ತು ಮೂರನೇದಾಗಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ MTS ಇದು ವೇಕೆನ್ಸಿ ಬಂದುಬಿಟ್ಟು 26 ವೇಕೆನ್ಸಿ ಖಾಲಿ ಇರ್ತವೆ. ಇದರ ಸ್ಯಾಲ್ರಿ ಬಂದುಬಿಟ್ಟು 18,056,900 ಮಟ್ಟ, 18,000ದಿಂದ 56,900 ಮಟ್ಟ ಇದಕ್ಕೆ ಸ್ಯಾಲ್ರಿ ಸಿಗುತ್ತೆ. ಟೋಟಲ್ ವೇಕೆನ್ಸಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಳಗೆ 56 ಪೋಸ್ಟ್ ಖಾಲಿ ಇದಾವೆ. ಇನ್ನು ಪೋಸ್ಟ್ ವೈಸ್ ಏಜ್ ಲಿಮಿಟ್ ಬಗ್ಗೆ ನೋಡೋಣ. ಪೋಸ್ಟ್ ವೈಸ್ ನೋಡಿರಿ, ಸ್ಟೆನೋಗ್ರಾಫರ್ ಗ್ರೇಡ್ 2 ಸ್ಟೆನೋ ಮತ್ತು ಟ್ಯಾಕ್ಸ್ ಅಸಿಸ್ಟೆಂಟ್ ಏನೈತಲ್ಲ ಅವೆರಡು ಹುದ್ದೆಗೆ 18ರಿಂದ 27 ವರ್ಷದ ಒಳಗಿನ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಮಲ್ಟಿ ಟಾಸ್ಕಿಂಗ್ MTSಗೆ 18ರಿಂದ 25 ವರ್ಷದ ಒಳಗಿನವ್ರು ಹಾಕ್ಬೋದು. ಮತ್ತು ಏಜ್ ರಿಲ್ಯಾಕ್ಸ್ 5 ಇಯರ್ಸ್ ಜನರಲ್ ಮತ್ತು OBC ಕ್ಯಾಂಡಿಡೇಟ್ಗಿದ್ದರೆ 10 ಇಯರ್ಸ್ SC/ST ಕ್ಯಾಂಡಿಡೇಟ್ಗೆ ಏಜ್ ರಿಲ್ಯಾಕ್ಸನ್ನ ಇರುತ್ತೆ. ಮತ್ತು ಇದರ ಎಜುಕೇಷನ್ ನೋಡೋಣ, ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕು. ಪೋಸ್ಟ್ ವೈಸ್ ನೋಡಿರಿ, ಸ್ಟೆನೋಗ್ರಾಫರ್ ಗ್ರೇಡ್ 2 ಸ್ಟೆನೋ 12th ಪಾಸ್ ಆಗಿರಬೇಕು ಅಥವಾ ಈಕ್ವಲೆಂಟ್ ITI ಐತೆ ಯಾವುದಾದ್ರೂ ಪಾಸ್ ಆಗಿದ್ರೆ ನಡ್ತೈತಿ. ಮತ್ತು ಟ್ಯಾಕ್ಸ್ ಅಸಿಸ್ಟೆಂಟ್ಗೆ ಡಿಗ್ರಿ ಪಾಸ್ ಆಗಿರಬೇಕು. ಮತ್ತು MTS ಜಾಬ್ಗೆ 10th ಪಾಸ್ ಆಗಿರಬೇಕು. ಇಷ್ಟಾದರೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ನೀವು ಸ್ಪೋರ್ಟ್ಸ್ ಕೋಟಾದಿಂದ ಅಪ್ಲಿಕೇಶನ್ ಹಾಕ್ತೀರಂದರೆ ಅಥ್ಲೆಟಿಕ್ಸ್ ಒಳಗೆ ಮೆನ್ಗೆ 3 ಇದಾವೆ, ಮೆನ್ಗೆ 3, ವುಮೆನ್ಗೆ 3 ಇದಾವೆ. ಮತ್ತು ಬ್ಯಾಡ್ಮಿಂಟನ್ ಆಡೋರಿಗೆ ವೇಕೆನ್ಸಿ ಬಂದ್ಬಿಟ್ಟು 2, ಮೆನ್ ವುಮೆನ್ 2. ಬಿಲ್ಡರ್ಸ್ ಮತ್ತು ಸ್ನೇಕರ್ಸ ಮೆನ್ಗೆ ಮಾತ್ರ 1, ಬಾಸ್ಕೆಟ್ಬಾಲ್ ಮೆನ್ 4, ಬಾಡಿ ಬಿಲ್ಡರ ಪುರುಷರಿಗೆ 1, ಬ್ರಿಡ್ಜ್ 1 ಪುರುಷ ಮತ್ತು 1 ಮಹಿಳೆ, ಕ್ಯಾರಮ್ಸ ಪುರುಷ 1 ಮತ್ತು ಮಹಿಳೆ, ಚೆಸ್ ಪುರುಷ 1 ಮಹಿಳೆ 1, ಕ್ರಿಕೆಟ ಪುರುಷ ಮಾತ್ರ 4, ಫುಟ್ಬಾಲ್ ಪುರುಷ 4, ಹಾಕಿಯಲ್ಲಿ ಪುರುಷ 4 ಮತ್ತು ಕಬಡ್ಡಿಯಲ್ಲಿ ಪುರುಷ 4 ವೇಕೆನ್ಸಿ ಖಾಲಿ ಇದಾವೆ ನೋಡ್ರಿ. ಮತ್ತು ಸ್ಕ್ವ್ಯಾಶ್ ಬಂದ್ಬಿಟ್ಟು ಪುರುಷ 1 ಮಹಿಳೆ 1, ಸ್ವಿಮ್ಮಿಂಗ ಪುರುಷ 2 ಮಹಿಳೆ 2. ಇನ್ನು ಟೆನ್ನಿಸ್ಸು ಸೇಮ್ 2 ವೇಕೆನ್ಸಿ ಪುರುಷರಿಗಿದ್ದರೆ 2 ವೇಕೆನ್ಸಿ ಮಹಿಳೆಯರಿಗೆ ಇದಾವೆ. ಮತ್ತು ಟೇಬಲ್ ಟೆನ್ನಿಸ್ ಬಂದುಬಿಟ್ಟು ಪುರುಷರಿಗೆ 2 ಮಹಿಳೆಯರಿಗೆ 2. ಮತ್ತು ವಾಲಿಬಾಲಲ್ಲಿ ಪುರುಷರಿಗೆ ಮಾತ್ರ 4 ವೇಕೆನ್ಸಿ ಖಾಲಿ ಇದಾವೆ. ಟೋಟಲಿ ಪುರುಷ ಅಭ್ಯರ್ಥಿಗಳಿಗೆ 41 ಪೋಸ್ಟ್ ಖಾಲಿ ಇದ್ದರೆ ಮಹಿಳಾ ಅಭ್ಯರ್ಥಿಗಳಿಗೆ 15 ಪೋಸ್ಟ್ಗಳು ಸ್ಪೋರ್ಟ್ಸ್ ಕೋಟಾದಲ್ಲಿ ಖಾಲಿ ಇರ್ತವೆ. ಇನ್ನು ಅಪ್ಲಿಕೇಶನ್ ಹೆಂಗೆ ಹಾಕ್ಬೇಕಂತ ನೋಡಿರಿ. ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಬೇಕು. ಇದು ವೆಬ್ಸೈಟ್ ಆಗಿರ್ತದೆ. ಮತ್ತು 5/4/2025 ಒಳಗಾಗಿ ನೀವು ಅಪ್ಲಿಕೇಶನನ್ನು ಹಾಕಬೇಕು. ಮತ್ತು ಅಪ್ಲಿಕೇಶನ್ ಹಾಕಲು ಅಪ್ಲೋಡ್ ಮಾಡಿದ ಡಾಕ್ಯುಮೆಂಟ್ಸ್ಗಳು ನೋಡಿರಿ. ಯಾವ್ಯಾವ ರೀತಿ ಡಾಕ್ಯುಮೆಂಟ್ಸನ್ನು ನಾವು ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕಂದ್ರೆ 10th ಮಾರ್ಕ್ಸ್ ಕಾರ್ಡ, ಏಜ್ ಬಗ್ಗೆ ವಿವರಣೆ ಇದಕ್ಕೆ, ಮತ್ತು ಸರ್ಟಿಫಿಕೇಟ್ ಆಫ್ ಎಜುಕೇಷನ್ ಕ್ವಾಲಿಫಿಕೇಷನ್ ನಿಮಗೆ ಎಜುಕೇಷನ್ ಎಲ್ಲಿವರೆಗೂ ಇರ್ತದೆ ಇದು ಎಜುಕೇಷನ್ ಸರ್ಟಿಫಿಕೇಟ್ ಬೇಕಾ. ಮತ್ತು ಸ್ಪೋರ್ಟ್ಸ್ ಮತ್ತು ಗೇಮ್ಸ್ ನೀವು ಸ್ಪೋರ್ಟ್ಸ್ ಕೋಟಾದಲ್ಲಿ
ಕೋಟಾದಿಂದ ಅಪ್ಲೈ ಮಾಡ್ತಿದ್ರೆ ಅಂದ್ರೆ ಗೌರ್ಮೆಂಟ್ನ ಗೇಮ್ಸ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಅದನ್ನು ತೊಗೋಬೇಕು. ಮತ್ತು SC ST OBC ನಿಮ್ಮ ಕಾಸ್ಟ್ ಇನ್ಕಮ್ ಮತ್ತು ಏನಿರ್ತಾವಲ್ಲ ಅವನ್ನ ಹಾಕಬೇಕು. ಮತ್ತು ವ್ಯಾಲಿಡಿಟಿ ಪ್ರೂಫ್ ID ಇರಬೇಕು. ಪ್ರೂಫ್ ID ಅಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಪಾಸ್ಪೋರ್ಟ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು ಅಥವಾ ವೋಟರ್ ಕಾರ್ಡ್ ಇರ್ಬೋದು. ಇದರಲ್ಲಿ ಯಾವುದಾದ್ರೂ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡುವಾಗ ಅಪ್ಲೋಡ್ ಮಾಡಬೇಕು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.